ಗುಡ್ ಮಾರ್ನಿಂಗ್. ಇವತ್ತು ಡೇ 2. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಇವಾಗ ರೆಡಿ ಆಗ್ತಾ ಇದ್ದೇವೆ. ನಿಮಗೆ ನಿನ್ನೆ ರೂಮ್ ಕೊಡ್ತೀನಿ ಅಂತ ಹೇಳಿದಲ್ವ, ಇವತ್ತು ಕೊಡ್ತೀನಿ. ಸ್ವಲ್ಪ ಆ ಕಡೆ ಈ ಕಡೆ ಇದೆ ಲಗೇಜ್ ಎಲ್ಲ, ಸೊ ಡೋಂಟ್ ಮೈಂಡ್. ಸೊ ದಿಸ್ ಈಸ್ ಅನ್ ಎಂಟ್ರೆನ್ಸ್ ಆ್ಯಂಡ್ ಆಸ್ ಸೂನ್ ಆಸ್ ವಿ ಎಂಟರ್ ದೇರ್ ಇಸ್ ಅ ಲಿವಿಂಗ್ ರೂಮ್. ದೇರ್ ಇಸ್ ಅ ಟಿವಿ, ಸ್ಟಡಿ ಟೇಬಲ್, ಸೋಫಾ. ಇಲ್ಲಿದು ವಿಂಡೋಸ್ ನೀವು ನೋಡಬೇಕು. ದಿಸ್ ಈಸ್ ಹೌ ದ ವಿಂಡೋಸ್ ಲುಕ್. ಓಪನ್ ಇಟ್ ಅಪ್. ವ್ಯೂ ನೋಡಿ, ಚರ್ಚ್ ಇದು. ದಿಸ್ ಈಸ್ ಒನ್ ಆಫ್ ದ ಮಾನ್ಯುಮೆಂಟ್ ಇಲ್ಲಿ. ಸೊ ಕಾಬಲ್ ಸ್ಟೋನ್ಸ್ ಫುಲ್. ಬಾತ್ರೂಮ್ ಮುಂದೆ ಹೋಗಿದ್ದಾರೆ. ದಿಸ್ ಈಸ್ ಅ ಬೆಡ್ರೂಮ್. ಸಿಂಪಲ್ ಕೋಸಿ. ಸೇಮ್ ಇಲ್ಲಿ ಕೂಡ ಅದೇ ಸ್ಟೈಲ್ ವಿಂಡೋಸ್ ಇದೆ. ದಟ್ಸ್ ಇಟ್. ಐ ಹೋಪ್ ನಿಮಗೆ ರೂಮ್ ಇಷ್ಟ ಆಗಿದೆ ಅಂತ. ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ವಿ ಆರ್ ಶಾಕ್ಡ್ ಆ್ಯಕ್ಚುಲಿ, ನಮಗೆ ಅಪ್ಗ್ರೇಡ್ ಸಿಕ್ತು ಅಂತ. ಎನಿವೇಸ್, ವಿ ಲೈಕ್ ದ ರೂಮ್. ಇವಾಗ ರೆಡಿ ಆಗಿಬಿಟ್ಟು ಹೊರಗೋಗೋಣ. ಲೆಟ್ಸ್ ಎಕ್ಸ್ಪ್ಲೋರ್ ದ ಸಿಟಿ. ನಿಮಗೆ ವಿದಿನ್ ಅ ಸೆಕೆಂಡ್, ಫಾರ್ ಅಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಗೆಟ್ ರೆಡಿ. ಗುಡ್ ಮಾರ್ನಿಂಗ್. ನಾವೀಗ ಹೋಟ್ಲಿಂದ ಹೊರಗೆ ಬಂದಿದ್ದೀವಿ. ಇವಾಗ ನಾವು ಸಿಟಿ ಸೆಂಟರಿಗೆ ಹೋಗ್ತಾ ಇದ್ದೀವಿ. ಬಿಸಿಲಿದೆ, ಬಟ್ ಅಷ್ಟು ಗೊತ್ತಾಗ್ತಿಲ್ಲ ಬಿಸಿಲು. ಚೆನ್ನಾಗಿ ಪ್ಲೆಸೆಂಟ್ ಇದೆ ವೆದರ್ ಆ್ಯಕ್ಚುಲಿ. ಕ್ಯಾಪ್ ಹಾಕಬೇಕಂತನೂ ಅಷ್ಟು ಫೀಲ್ ಆಗ್ತಾಯಿಲ್ಲ ನನಗೆ. ಆದರೂ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹೊತ್ತಲ್ಲಿ ಹಾಕ್ಕೊಳ್ತೀನಿ. ಏನು ಪ್ಲ್ಯಾನ್ ಇಲ್ಲ, ಸಿಟಿ ಸೆಂಟರ್ ತಿರುಗೋದು. ಈಗ ನಾವು ಓಲ್ಡ್ ಸಿಟಿ ಸೈಡಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ನಮ್ಮ ಹೋಟ್ಲಿಂದ ಒಂದು 10-15 ಮಿನಿಟ್ಸ್ ವಾಕ್ ಇದೆ. ಸೊ ಹಾಗೆ ಈಗ ಒಂದು ಬಿಲ್ಡಿಂಗ್ ತೋರಿಸ್ತೀನಿ. ಒಳ್ಳೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಇದಾಗೆ ಕಾಣುತ್ತೆ ನೋಡಿ. ಇದು ನೋಡಿ, ಯೋ ಇದು ಒಳ್ಳೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಇದಾಗಿದೆ. ಬಟ್ ಅಲ್ಲಿ ಮೇಲೆ ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ಕೂಡ ಇದೆ ಅಂತೆ ಈ ಬಿಲ್ಡಿಂಗ್. ಇದು ಆ್ಯಕ್ಚುಲಿ ಸೈನ್ಸ್ ಸೆಂಟರ್ ಇಲ್ಲಿದು. ಆ್ಯಕ್ಚುಲಿ ವ್ಯೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ನನ್ನ ಫ್ರೆಂಡ್. ಬಿಲ್ಡಿಂಗ್ ಕೂಡ ಚೆನ್ನಾಗಿದೆ ನೋಡಿ, ಬೇರೆಯೇ ಬ್ರಿಕ್ಸಿಂದ ಕಟ್ಟಿದ್ದು. ನಾನು ಮೇಡಮ್ ಫುಲ್ಲಿ ಡ್ರೆಸ್ಡ್ ಅಪ್ ಯಾವತ್ತು. ಸಮ್ಮರ್ ಕ್ಲೋತ್ಸ್. ನೋಡೋಣ ನಮ್ಮ ಮಂದನಿಗೆ, ನೋಡೋಣ ಹೇಗೆ ಕಾಣ್ತಾಳೆ ಅಂತ ನೋಡಿ. ಸೊ ಚೆನ್ನಾಗಿ ಕಾಣ್ತಾ ಇದ್ದಾಳೆ ನಮ್ಮ ಮೇಡಮ್. ಇಲ್ಲಿ ಯಾವ ನನ್ನ ಮಗ ಕೂಡ ರೋಡ್ ಟ್ರಾಫಿಕ್ ರೂಲ್ಸ್ ಏನು ಫಾಲೋ ಮಾಡಲ್ಲ. ಬರ್ಬೇಕಿದ್ರೆ ಈ ತರ ಇದ್ವಿ ನಾವು. ಸ್ವಲ್ಪ ಜರ್ಮನಿಯಲ್ಲಿದ್ದು ಸ್ವಲ್ಪ ಫಾಲೋ ಮಾಡ್ತಾರೆ ಅಂತ ಎಣ್ಸ್ಕೊಳ್ತಾ ಇದ್ವಿ. ಬಟ್ ಎಲ್ಲರೂ ನಿನ್ನೆ ನನ್ನ ಫ್ರೆಂಡ್ ಗಾಡಿ ಓಡಿಸೋದು ನೋಡ್ಬಿಟ್ಟು ನಂಗೆ ತಲೆ ತಿರುಗು. ಸ್ಪೆಷಲಿ ಇಲ್ಲಿದ್ದು ಹಂಗೆ ಓಡಿಸೋದು ಫುಲ್ ಶಾಕಿಂಗ್ ಆ್ಯಕ್ಚುಲಿ. ಎನಿವೇಸ್, ಬನ್ನಿ ಹೋಗೋಣ. ಇಲ್ಲಿಂದ ವ್ಯೂ ನೋಡಿ. ಬ್ಯೂಟಿಫುಲ್ ಇದಲ್ಲ. ಇಂಡಿಯಾ ಥರನೇ ಮಾರ್ಕೆಟ್ ಕೂಡ ಇದೆ ಇಲ್ಲಿ ನೋಡಿ. ಎಲ್ಲ ಈಸ್ಟರ್ನ್ ಯುರೋಪಿಯನ್ ಸೈಡಲ್ಲಿ ನೀವು ಎಕ್ಸಾಕ್ಟ್ಲಿ ಇಂಡಿಯಾದಲ್ಲಿ ಹೇಗೆ ಮಾರ್ಕೆಟ್ಸ್ ಎಲ್ಲ ಇರುತ್ತೆ, ಹಾಗೆ ಇಲ್ಲಿ ಕೂಡ ನೋಡ್ಬೋದು. ಸ್ಯಾಟರ್ಡೆ ಮಾರ್ಕೆಟ್, ಸಂಡೇ ಮಾರ್ಕೆಟ್ ಥರನೇ. ಬಟ್ ಇಲ್ಲಿ ಲೋಕಲ್ ಮಾರ್ಕೆಟ್ಸ್ ಕೂಡ ಇರುತ್ತೆ, ಸೆಂಟ್ರಲ್ ಮಾರ್ಕೆಟ್ ಥರ. ಓಹ್, ಟ್ರೈನ್ ಸ್ಟೇಷನ್ ಅದ. ನ್ಯೂ ಟ್ರೈನ್ ಸ್ಟೇಷನ್ ಜೊತೆ ಅಷ್ಟು ಮಳಲ್ತಾನೆ. ಅದು ಹೊಸ ಟ್ರೈನ್ ಸ್ಟೇಷನ್ ಆಗ್ತಾ ಇರೋದು. ಫ್ಲವರ್ ಮಾರ್ಕೆಟ್ಸ್ ಕೂಡ उसका बिक्री मुझे ऐसे उस काम का फुल फ्लवर मार्केट्स ಎಲ್ಲ ಇದೆ. ರೋಸಸ್ ನೋಡಿ, 80 ಸೆನ್ಸಿಗೆ ಒಂದು ರೋಸ್ ಸಿಗುತ್ತೆ. ಸನ್ಫ್ಲವರ್ಸ್ ಇದೆ ನೋಡಿ, ಸನ್ಫ್ಲವರ್ಸ್. ವೆಜಿಟೇಬಲ್ ಮಾರ್ಕೆಟ್ಸು ಇದೆ. यहाँ पर 5 euros kg. वाटरमेलन. ಇಲ್ಲಿ ಒಳಗಡೆ ಕೂಡ ಮಾರ್ಕೆಟ್ ಇದೆ, ಸೆಂಟ್ರಲ್ ಮಾರ್ಕೆಟ್. ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಮಾರ್ಕೆಟ್ಸ್ ಇಲ್ಲಿ. ದೊಡ್ಡದಿದೆ ನೋಡಿ ವಾಟರ್ಮೆಲನ್ ಅನ್ನೊಂದು. ಜಯನಗರ ಬಿಡಿಯೋ ಕಾಂಪ್ಲೆಕ್ಸ್ ಅಂದರೆ ಆ ಥರ ಇದೆ ಇದು. ನಿಮಗೆಲ್ಲನೇ ಸಿಗುತ್ತೆ. ಸ್ಟೋನ್ಸ್. ಇಲ್ಲಿದ್ದು ಟ್ರ್ಯಾಮ್ ನೋಡಿ ಎಷ್ಟು ಹಳೇದಿದೆ.
ಓ ಆದ್ರೆ ಹೇಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ ಇದು. ಮಾರ್ಕೆಟ್ ಅಂತ ಹೇಳ್ತಾ ಇದ್ದಲ್ಲ, ಇದು ಹ್ಯಾಂಗರ್ಸ್ ಇತ್ತು ಮುಂಚೆ, ಈಗ ಅವರು ಮಾರ್ಕೆಟ್ ಮಾಡಿಬಿಟ್ಟಿದ್ದಾರೆ. ಸೊ 4 ಹ್ಯಾಂಗರ್ ಇದೆ, 1 2 3 4. ಓಲ್ಡ್ ಟ್ರೈನ್ ಇದೆ, ಹೊಸ ಟ್ರೈನು ಇದೆ ನೋಡಿ. ಇದು ಒಂದು ಹೊಸ ಟ್ರೈನ್. ಬೇಸಿಕಲಿ 5 ಹ್ಯಾಂಗರ್ಸ್ ಇದೆ. ಸೊ ಇಲ್ಲಿ ನೋಡಿ 1 2 3 4 ಆಯಿತಾ, ಇಲ್ಲಿ ಒಂದು ಹ್ಯಾಂಗರ್ ಇದೆ. ಇದು ಡೈಲಿ ಮಾರ್ಕೆಟ್ಸ್ ಇಲ್ಲಾಗತ್ತೆ. ಸೊ ನಮ್ಮ ಹೋಟೆಲ್ ಹತ್ರನೇ ಇದೆ ಮಾರ್ಕೆಟ್. ನಾವು ನೆಕ್ಸ್ಟ್ ಯಾವಾಗಾದರೂ ಕೂಡ ನೋಡ್ಬೋದು. ಇನ್ನು 5 ದಿನ ಇದ್ದೀವಿ ನಾವಿಲ್ಲಿ. ಸೊ ಇದೇ ಬೋಟ್ ರೈಡಿಗೆ ನಾವು ಮಧ್ಯಾಹ್ನ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ ಟೆನರಿ 700. ಸೊ ಈಗ ನಾವು ಓಲ್ಡ್ ಸಿಟಿಗೆ ಬಂದಿದ್ದೀವಿ. ಬಿಲ್ಡಿಂಗೇ ತುಂಬ ಚೆನ್ನಾಗಿದೆ ನೋಡಿ, ಆ್ಯಂಕರ್ ಎಲ್ಲ ಹಾಕಿಬಿಟ್ಟು. 1897 ಬಿಲ್ಡ್ ಮಾಡಿದ್ದು ಆ ಬಿಲ್ಡಿಂಗ್. ಇದು ನೋಡಿ ಬಿಲ್ಡಿಂಗ್. ಸೊ ಇಲ್ಲಿ ನಿಮಗೆ ಓಲ್ಡ್ ಟೌನ್ ವೈಬ್ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ವೈಬ್. ಜನ ಇಲ್ಲ. ಇದೇ ನೀವು ಜರ್ಮನಿಯಲ್ಲಾಗಿದ್ರೆ ಫುಲ್ ಜನ ಇರ್ತಾಯಿದ್ರು ನೋಡಿ. ಆ್ಯಂಡ್ ದೀಸ್ ಬಿಲ್ಡಿಂಗ್ಸ್. ಬಿಯರ್ ಸೈಕಲ್, ಬಿಯರ್ ಟ್ರಕ್, ಸೈಕ್ಲಿಂಗ್ ಮಾಡ್ತಾ ಬಿಯರ್ ಕುಡಿತಾ ಹೋಗೋದು. ಈಗ ನಾವು ಸೈಂಟ್ ಪೀಟರ್ಸ್ ಚರ್ಚಿಗೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಹತ್ರ ಬಂದ್ವಿ ನಾವು. ಅಲ್ಲಿ ಮೇಲೆ ಹೋಗ್ಬೋದು, ನೋಡೋಣ ಹೋಗ್ಲಿಕ್ಕೆ ಆಗ್ತದ ಅಂತ. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಹೌ ಮಚ್ ಇಟ್ಸ್ ಗೋನಾ ಕಾಸ್ಟ್ ಅಸ್ ಅಂತ. ಈಸ್ಟರ್ನ್ ಯುರೋಪಿಯನ್ ಆರ್ಕಿಟೆಕ್ಚರೇ ಬೇರೆ ಇದೆ. ಇಲ್ಲಿ ಕಿಟಕಿ ನೋಡಿ, ಟೋಟಲಿ ಡಿಫ್ರೆಂಟ್ ಕಾಣ್ತದೆ. ಸೈಟ್ ಸೀಯಿಂಗ್ ಬಸ್ಸಸ್ ಕೂಡ ಇದೆ. ನಾವು ಸೈಂಟ್ ಪೀಟರ್ಸ್ ಚರ್ಚ್ ಮೇಲೆ ಬಂದಿದ್ದೀವಿ, ವ್ಯೂ ಪಾಯಿಂಟಿಗೆ. ಓಕೆ, ಫಸ್ಟ್ ಆಫ್ ಆಲ್ ಚರ್ಚ್ ಒಳಗೆ ಎಂಟರ್ ಆಗಬೇಕಾದ್ರೇ ನೀವು ಒಂದು €9 ಪೇ ಮಾಡಬೇಕು. ದ್ಯಾಟ್ ಇನ್ಕ್ಲೂಡ್ಸ್ ಚರ್ಚ್ ಮತ್ತು ವ್ಯೂ ಪಾಯಿಂಟಿಗೆ ಬರಲಿಕ್ಕೆ. ನೀವು 3rd ಫ್ಲೋರ್ವರೆಗೆ ನಡ್ಕೊಂಡು ಬರಬೇಕು ಸ್ಟೇರ್ಸ್ ತೊಗೊಂಡು. ಅದಾದಮೇಲೆ ನಿಮಗೆ ಲಿಫ್ಟ್ ಇದೆ, ಅದು ನಿಮ್ಗೆ ಡೈರೆಕ್ಟ್ ವ್ಯೂ ಪಾಯಿಂಟ್ ತನಕ ಬಂದುಬಿಡುತ್ತೆ. ಸೊ ವ್ಯೂ ಬಂದುಬಿಟ್ಟು ಬ್ರೆತ್ ಟೇಕಿಂಗ್ ಇದೆ. ಆಗ ಅದು ಸೈಂಟಿಫಿಕ್ ಬಿಲ್ಡಿಂಗ್ ಅಂತ ತೋರಿಸಿದಲ್ಲ, ಅದು ಅಲ್ಲಿದೆ. ಪ್ಲಸ್ ನಾವು ಮಾರ್ಕೆಟ್ ನೋಡಿದ್ವಲ್ಲ, ಅದು 4-5 ಹ್ಯಾಂಗರ್. ಐಫಿಲ್ ಟಾರ್ ಅಂತ ಹೇಳ್ತಾರೆ ಇದಕ್ಕೆ, ಆ್ಯಕ್ಚುಲಿ ಅದು ರೇಡಿಯೋ ಟಾರ್, ಬಟ್ ಇಲ್ಲಿ ಅವರು ಐಫಿಲ್ ಟಾರ್ ಅಂತ ಹೇಳ್ತಾರೆ. ಇಲ್ಲಿಂದ ಫುಲ್ ಓಲ್ಡ್ ಟೌನ್ ಕಾಣ್ತಿದೆ, ಓಲ್ಡ್ ಸಿಟಿ. ಅಲ್ಲಿ ಬ್ರಿಡ್ಜ್ ಇದೆ, ಬ್ಯೂಟಿಫುಲ್ ರೈಲ್ವೆ ಬ್ರಿಡ್ಜ್ ಇದೆ. ಮತ್ತು ಆ ಕಡೆ
ಜರ್ಮನಿಯಲ್ಲಿ ಹಾಗೆ DM ಇದೆಯೋ ಹಾಗೆ ಇಲ್ಲಿ ಡ್ರೋಗಾಸ್ ಅಂತ. ಇಲ್ಲಿ ನೀವು ಜಸ್ಟ್ ಲೈಕ್ ಏನು ಬೇಕು, ಕಾಸ್ಮೆಟಿಕ್ಸ್ ಬೇಕಾ, ಶಾರ್ಜಲ್, ಅದು ಏನು ಬೇಕಾದ್ರು ಎಲ್ಲ ಸಿಗುತ್ತೆ ಇಲ್ಲಿ. ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದೀವಿ ಇಲ್ಲಿ. ನೋಡೋಣ ಏನು ಸಿಗುತ್ತೆ ಅಂತ. ಶಾಪ್ ಹೀಗೆ ಕಾಣುತ್ತೆ. ನಮಗೆ ನೀರು ಬಾಟ್ಲ್ ಬೇಕಿತ್ತು ನೋಡಿ, ನೀರು ಬಾಟ್ಲ್ ತೊಗೊಂಡಿದ್ದೀವಿ. ನೀವೊಂದು 10 ಜನ ಫ್ರೆಂಡ್ಸ್ ಏನಾದರೂ ಇದ್ದರೆ ಇದು ಹೈರ್ ಮಾಡಿಬಿಟ್ಟು ಬಿಯರ್ ಕುಡಿತಾ ಇಡೀ ಸಿಟಿ ಸೆಂಟರ್ನ ಓಡಾಡ್ಬೋದು. ಇಲ್ಲಿ ಇನ್ನೊಂದಿದೆ, ಇಲ್ಲಿ ಕೂಡ ಹೀಗೆ ಕೂತ್ಕೊಂಡು ಓಡಾಡ್ಬೋದು. ಇದರಲ್ಲಿ ಸ್ವಲ್ಪ ಬಾಯಾರಿಕೆ ಆಗ್ತಾಯಿತ್ತು, ಅದಕ್ಕೆ ಇಲ್ಲಿ ಲಾಟ್ವಿಯನ್ ಬ್ರೀವರಿ ಅಂತ ಕಾಣ್ತು. ಸೊ ಇಲ್ಲೊಂದು ಟ್ರೈ ಮಾಡಲಿಕ್ಕೆ ಬಂದಿದ್ದೀವಿ. ತುಂಬಾ ಕೋಜಿ ಇದೆ ಪ್ಲೇಸ್. ಹಲೋ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಸಿಟಿ ಸೆಂಟ್ರ್ ಬರ್ತದೆ. ನಾವು ಆ್ಯಕ್ಚುಲಿ ಸಿಟಿ ಸೆಂಟ್ರಲ್ಲೇ ಇದ್ದೀವಿ. ರೀಗಾ ಡೋಮ್ ಅಂತ ಹೇಳ್ತೀವಿ, ಅಂದರೆ ಸೆಂಟರ್ ಆಫ್ ದ ಸಿಟಿ. ಅಲ್ಲಿ ಒಂದು ಚರ್ಚ್, ಇನ್ನೊಂದು ಚರ್ಚ್ ಇದೆ, ಮತ್ತು ಒಂದು ಮುನ್ಸಿಪಲ್ ಆಫೀಸಸ್ ಅದೆಲ್ಲ ಇದೆ ಅಲ್ಲಿ. ಹೋಗೋಣ ಈಗ. ಫಸ್ಟಿಗೆ ಸ್ವಲ್ಪ ಚಿಯರ್ಸ್. ಇದು ತುಂಬಾ ಚೆನ್ನಾಗಿದೆ ಬಿಯರ್. ಎಷ್ಟು ಸ್ಮೂತ್ ಇದೆ ಅಂದರೆ ಡಾರ್ಕ್ ಬಿಯರ್. ಇದ್ರಲ್ಲಿ ಕೂತ್ಕೊಂಡು ಇಡೀ ಸಿಟಿ ಟೂರ್ ಮಾಡ್ತಾರೆ, ಓಲ್ಡ್ ಸಿಟಿ ಟೂರ್ ಮಾಡ್ತಾರೆ. ಇದರಲ್ಲಿ ಕುಡಿತಾ ಕುಡಿತಾ ಪೆಡ್ಲ್ ಮಾಡ್ತಾ ಸಿಟಿ ಟೂರ್ ಮಾಡಿದ್ರು. ತುಂಬ ಫನ್ ಇದೆ ಇದು ಮಾತ್ರ. ಇದರಲ್ಲಿ ಹಾಗೆ ತುಂಬ ಜನ ಬೇಕು ನಿಮಗೆ. ಐ ಥಿಂಕ್ ಇದರಲ್ಲಿ ನೀವು ಆನ್ಲೈನಲ್ಲಿ ಬುಕ್ ಕೂಡ ಮಾಡ್ಬೋದಿರ್ಬೋದು. ನೋಡಿ, ಇವಾಗ ನಾವು ಲಾಟ್ವಿಯಾ ಡೋಮಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರೆಸ್ಟ್ ಆಯಿತು ನಡೆದು, ಮತ್ತು ನಮ್ಮದು ಮೂಡ್ ಕೂಡ ಸರಿ ಆಯಿತು. ಆ್ಯಕ್ಚುಲಿ ನಡೆಯೋದು ಪ್ರಾಬ್ಲಮ್ ಅಲ್ಲ, ಇಲ್ಲಿ ಕಾಬಲ್ ಸ್ಟೋನ್ ಮೇಲೆ ನಡೆಯೋದು ಪ್ರಾಬ್ಲಮ್. ಅದು ಕಾಲಿಗೆ ಚುಚ್ತದೆ. ಇಲ್ಲಿ ದೊಡ್ಡದಿದೆ ಅದು ಸ್ಟೋನ್ಸ್, ಹಿಟ್ಟಿಗೆ ಥರ ಇಟ್ಟಿದ್ದಾರೆ. ಹಾಂ, ಇದು ಸ್ಕ್ವೇರ್. ಇದು ಸ್ಕ್ವೇರ್ ಬನ್ನಿ. ಇದು ಲಾಟ್ವಿಯಾ ಡೋಮ್ ಅಂತ ಹೇಳ್ತಾರೆ ಇದಕ್ಕೆ. ಈ ಬಿಲ್ಡಿಂಗಿಗೆ ಲಾಟ್ವಿಯಾ ಡೋಮ್ ಅಂತ ಹೇಳ್ತಾರೆ. ಲೈಟ್ ನೋಡಿ ಎಷ್ಟು ದೊಡ್ಡದಿದೆ. ಸುತ್ತು 2 ಲೈಟ್ ಇದೆ ಇಲ್ಲಿ. ಎಂಟ್ರೆನ್ಸ್ ಗೇಟ್ ಥರ ಇದೆ. ತುಂಬ ಚರ್ಚಸ್ ಇದ್ದಾವೆ ಇಲ್ಲಿ. ಇದು ಮುಂಚೆ ಸೋವಿಯತ್ ಕೆಳಗಡೆ ಇತ್ತು. ಅದಕ್ಕೆ ಆದಮೇಲೆ 1991ನಲ್ಲಿ ಇವರಿಗೆ ಫ್ರೀಡಮ್ ಸಿಕ್ತು. ಈ ಊರಲ್ಲಿ ಇವನ್ ರಷ್ಯನ್ದು ಇನ್ಫ್ಲುಯೆನ್ಸ್ ತುಂಬ ಜಾಸ್ತಿನೇ ಇದೆ ಇಲ್ಲಿ. ಮತ್ತು ಅಕ್ಕಪಕ್ಕದು ಕಂಟ್ರಿಯಲ್ಲಿ ಕೂಡ ಲೈಕ್ ಲಿಥುವೇನಿಯಾದಲ್ಲಿ ಕೂಡ ರಷ್ಯನ್ ಇನ್ಫ್ಲುಯೆನ್ಸ್ ಇದೆ. ಆ್ಯಂಡ್ ಇವ್ರದ್ದು ಲ್ಯಾಂಗ್ವೇಜ್ ಕೂಡ ಆಲ್ಮೋಸ್ಟ್ ಕ್ಲೋಸ್ ರಷ್ಯನ್ ಥರನೇ ಕೇಳುತ್ತೆ ನಿಮಗೆ, ಕೇಳಿ ಅವ್ರು ಮಾತಾಡಬೇಕಾದ್ರೆ. ಬಟ್ ಸಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಲೇನ್ಸ್ ಆಗಿ
ಚಿಕ್ಕ ಚಿಕ್ಕ ಲೇನ್ಸ್ ಆಗಿ ಅಲ್ಲಿ ಕೆಫೇಸ್ ಹಾಕಿದ್ದಾರೆ. ತುಂಬ ಕೆಫೇಸ್ ಇದೆ ಇಲ್ಲಿ. ಕೆಫೆ ಸಿಸ್ಟಮ್ ಅಂತೂ ಅಲ್ಟಿಮೇಟ್ ಇದೆ ಇಲ್ಲಿ. ಸೊ ದಿಸ್ ಈಸ್ ನಾಟ್ ದ ಫಸ್ಟ್ ಟೈಮ್ ದಟ್ ವಿ ಆರ್ ವಿಸಿಟಿಂಗ್. I mean, this is the first time that we are visiting, but this is not the last time that we are visiting. We're gonna visit again, I believe. ಇನ್ನು 5 ದಿನ ಇದೆ ನಮ್ಮ ಹತ್ರ, ಆದರೂ ಫಿಂಗರ್ಸ್ ಕ್ರಾಸ್ಡ್. ಇವಾಗ ನಾವು ಪೌಡರ್ ಟಾರಿಗೆ ಹೋಗ್ತಾ ಇದ್ದೀವಿ. ಈ ಬಸ್ ನೋಡ, ಎಲೆಕ್ಟ್ರಿಕ್ ಬಸ್ ನೋಡ. ಏನು ಅವಸ್ಥೆ, ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಕಡೆ ಬಿಸಿಲು ಕೂಡ ಇದೆ, ಬಿಸಿಲು ಬರ್ತಾ ಇದೆ, ಮಳೆನೂ ಬರ್ತದೆ. ಮಳೆ ನಿಲ್ತು, ಬಿಸಿಲು ಬಂತು. ಇವಾಗ ನಮ್ಮದು ಪಯಣ ಟುವರ್ಡ್ಸ್ ಪೌಡರ್ ಟಾರ್. ಈಗ ಅದು ಮ್ಯೂಸಿಯಮ್ನ ಕನ್ವರ್ಟ್ ಮಾಡಿದ್ದಾರೆ, ಒಳಗೆ ಹೋಗ್ಬೋದು. ಐ ಥಿಂಕ್ ಇಟ್ಸ್ ಫ್ರೀ. ಮೋಸ್ಟ್ ಆಫ್ ದ ಮ್ಯೂಸಿಯಮ್ಸ್ ಇಲ್ಲಿ ಲಾಟ್ವಿಯಾದಲ್ಲಿ ಫ್ರೀ ಇದೆ. ಚರ್ಚ್ ಮಾತ್ರ ಚಾರ್ಜ್ ಮಾಡ್ತಾರೆ. ಸೊ ಈಗ ನಾವು ಅದೇ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಮ್ಯೂಸಿಯಮಿಗೆ ಹೋಗಬೇಕಾದ್ರೆ ಹೋಗಬೇಕಾ ಮ್ಯೂಸಿಯಮಿಗೆ ಹೋಗೋಣ. ಹಾಗೂ ಟೈಮ್ ಇದೆ ನಮ್ಮ ಹತ್ರ, 1 hour ಇದೆ ನಮ್ಮ ಹತ್ರ. ಅದಾದಮೇಲೆ ನಾವು ಬೋಟ್ ರೈಡ್ ಬುಕ್ ಮಾಡಿದ್ದೀವಿ. ಏನು ಬರೆದಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಇದರಲ್ಲಿ. ದಿಸ್ ಈಸ್ ಪೌಡರ್ ರೂಮ್, ಪೌಡರ್ ಟಾರ್. ಪೌಡರ್ ರೂಮ್ ಅಲ್ಲ, ಸಾರಿ, ಪೌಡರ್ ಟಾರ್. ಸೊ ಹಳೆ ಎಂಟ್ರೆನ್ಸ್ ಇದು ಟೌನಿಗೆ. ನಾವು ಬೋಟ್ ರೈಡ್ ಬುಕ್ ಮಾಡಿದ್ದೇವೆ. ಈಗ ನಡ್ಕೊಂಡು ಹೋಗೋದು ನೋಡಿದರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಒಂದು ಅರಮನೆ ಇಲ್ಲ ಈ ರೋಡಲ್ಲಿ. ನಾವು ಈ ಗೂಗಲ್ ಮ್ಯಾಪ್ ಯಾವತ್ತೂ ನಮಗೆ ರಾಂಗ್ ಸೈಡಿಂದನೇ ಕರ್ಕೊಂಡು ಹೋಗೋದು. ಎನಿವೇಸ್, ನಾವು ಅಲ್ಲಿವರೆಗೆ ತಲುಪಿದ ಮೇಲೆ ನಿಮಗೆ ತೋರಿಸ್ತೀವಿ ನಾವು ಯಾವ ಬೋಟಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನಾವು ತಲುಪಿದ್ವಿ. ನನ್ನ ಹಿಂದೆ ಕಡೆ ನಿಂತಿದೆಯಾ, ಕಾಣ್ತಾ ಇದೆಯಾ? ಇದು ಐ ಥಿಂಕ್ ಇದು ನಮ್ಮದು ಬೋಟ್ ಅಂತ ಎಣಿಸ್ಕೊಳ್ತಾ ಇದ್ದೀವಿ, ಗೊತ್ತಿಲ್ಲ. ಇಲ್ಲ, ಅದು ಯಾಟ್ ಕೂಡ ಇರ್ಬೋದಾ ಅಂತ. ಅದು ಸ್ವಲ್ಪ ಜಾಸ್ತಿ ಆಯ್ತಲ್ವಾ. ಅದು ಯಾಟ್ ಕೂಡ ಇದೆ ನೋಡಿ. ಇಲ್ಲೆಲ್ಲ ನೀವು, ನಿಮ್ಮ ಹತ್ರ ಯಾಟ್ ಇದ್ದರೆ ನೀವು ಇಲ್ಲಿ ಬಂದು ಪಾರ್ಕ್ ಮಾಡ್ಬೋದು. ಆ ಕಡೆನೂ ಇದೆ ಬೋಟ್ಸ್. ಇಲ್ಲಿ ಚೆನ್ನಾಗಿದೆ, ಕೂತ್ಕೊಂಡು ಒಂದು ಡ್ರಿಂಕ್ ತಗೊಂಡು ಇಲ್ಲಿ ಆರಾಮಾಗಿ ಸೀಸ್ ಎದುರುಗಡೆ ಸಿ ವ್ಯೂ ಒಟ್ಟಿಗೆ ಇದು ಒಂದು ಬೋಟ್ ಇದೆ ನೋಡಿ ಇಲ್ಲಿ. ಸೇಮ್ ನಮ್ಮ ಊರಲ್ಲಿ ಮಂಗಳೂರಲ್ಲಿ ಬೋಟ್ಸ್ ಇರುತ್ತಲ್ಲ, ಹಿಂಗೆ ಇರುತ್ತೆ ಡಾಕ್ ಮಾಡಿದ್ರಲ್ಲಿ. ತುಗ್ಪೋಳೋಣ ಬಾಬಾ. ಕುಬೇರ ಬೋಟ್ ಹೆಸರು, ಕುಬೇರ ಅಂತ. ಇದು ಈ ಬೋಟ್ ಹೆಸರು ವಿಲಿನಿಸ್. ನಾವು ಇಲ್ಲಿಗ ರೀಗಾದು ಡಾಕ್ ಯಾರ್ಡಲ್ಲಿದ್ದೀವಿ. ಆ್ಯಂಡ್ ವಂದನಾ ನಡ್ಕೊಂಡು ಬರ್ತಾ ಇದ್ದಾಳೆ. ಓಯ್, ಸೊ ಫೈನಲಿ ನಾವು ಬೋಟಲ್ಲಿ ಕೂತ್ಕೊಂಡಿದ್ದೀವಿ. ತುಂಬ ನಾಯ್ಸಿ ಇದೆ, ಕೇಳ್ತದೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಟು ಬ್ರೀಫ್ ಯು, ದಿಸ್ ಈಸ್ ಅಬೌಟ್ 99 years old ಇದು. ಈ ಬೋಟ್ ಅಬೌಟ್ 99 years old. ನೆಕ್ಸ್ಟ್ ಇಯರ್ 100 years ಆಗ್ತದಂತೆ ಬೋಟಿಗೆ. ಸೊ ಹೋಪ್ಫುಲಿ
ಚೆನ್ನಾಗಿ ಹೋಗ್ತೀವಿ ಅಂತ. ಇದು ಇಡೀ ರೀಗಾ ಸಿಟಿ ಸೆಂಟರ್ ಒಳಗಡೆ ಎಲ್ಲ ಹೋಗ್ತದೆ, ಕೆನಾಲ್ ಒಳಗಡೆ ತಿರುಗಿ ಮತ್ತೆ ಮೇನ್ ರೋಡಿಗೆ ಬಂದು ಇದೊಂದು ಯಾಟ್ ನೋಡಿ ಹೆಂಗಿದೆ. ಈಗ ನಾವು ಈ ಕೆನಾಲ್ ನ ಮುಖಾಂತರ ರೀಗಾ ಸಿಟಿ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಈ ಕೆನಾಲ್ ಅನ್ನು ಆಲ್ಮೋಸ್ಟ್ 17th ಸೆಂಚುರಿಯಲ್ಲಿ ರೀಗಾ ಸಿಟಿನ ಪ್ರೊಟೆಕ್ಟ್ ಮಾಡಲಿಕ್ಕೆ ಕಟ್ಟಿದ್ರು. ಇವತ್ತು ರೀಗಾ ಅನ್ನು ಸಿಟಿ ಆಫ್ ಬ್ರಿಡ್ಜಸ್ ಅಂಡ್ ಕೆನಾಲ್ಸ್ ಅಂತ ಕರೀತಾರೆ. ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ, ರೀಗಾ ಮತ್ತೆ ಜಪಾನ್ ನ ಸಿಂಜು ಎನ್ನೋ ಸಿಟಿಗೆ ಸಿಸ್ಟರ್ ಸಿಟಿ ಅಂತ ಹೇಳ್ತಾರೆ. ಆ ಸ್ನೇಹದ ಗುರುತಾಗಿ ಇಲ್ಲೊಂದು ಜಪಾನೀಸ್ ಪಗೋಡಾ ಗಿಫ್ಟ್ ಆಗಿ ಜಪಾನೀಸ್ ಅವರು ಕೊಟ್ಟಿದ್ದಾರೆ. ಈಗ ನಾವು ಡಲ್ಗಾವಾ ರಿವರ್ಗೆ ಎಂಟರ್ ಆಗ್ತಿದ್ದೀವಿ. ಒನ್ ಆಫ್ ದ ಬಿಗ್ಗೆಸ್ಟ್ ರಿವರ್ ಇನ್ ದ ಲಾಟ್ವಿಯಾ. ಒಂದು ವಿಶೇಷ ಹೇಳಬೇಕಾದ್ರೆ, ಈ ಬೋಟ್ ರೈಡ್ ಯಾವತ್ತೂ ಅವೈಲೇಬಲ್ ಆಗಿರೋದಿಲ್ಲ. ಯಾಕಂದ್ರೆ ಇಲ್ಲಿಯ ನೀರಿನ ಲೆವೆಲ್ 1 ಮೀಟರ್ ಮೇಲೆ ಬಂದ್ರೆ ಬೋಟ್ ಎಂಟ್ರಿನೇ ನಿಲ್ಲಿಸ್ತಾರೆ. ಬರಬೇಕಾದ್ರೆ ಇದರ ಅವೈಲೇಬಿಲಿಟಿ ಅನ್ನು ನೋಡ್ಬಿಟ್ಟು ಅಡ್ವಾನ್ಸ್ ಅಲ್ಲಿ ಬುಕ್ ಮಾಡಿ ಬನ್ನಿ. ಅಲ್ಲಿ ಕಾಣ್ತಾ ಇರೋದು ರೀಗಾ ನ್ಯಾಷನಲ್ ಲೈಬ್ರರಿ. ಇದನ್ನು ಗ್ಲಾಸ್ ಮೌಂಟೇನ್ ಅಂತ ಕೂಡ ಕರೀತಾರೆ. ಈ ಲೈಬ್ರರಿ ಫ್ರೀಡಮ್ ಮತ್ತು ನಾಲೆಜ್ ಅನ್ನು ಸಿಂಬಲೈಸ್ ಮಾಡುತ್ತದೆ. ಫೈನಲಿ ನಮ್ದು ಬೋಟ್ ರೈಡ್ ಮುಗೀತು. ಇಟ್ ವಾಸ್ ಅನ್ ಅಮೇಝಿಂಗ್ ಬೋಟ್ ರೈಡ್. ನೀವು ಇಲ್ಲಿ ಬರೋದಾದ್ರೆ ಐ ವುಡ್ ರೆಕಮೆಂಡ್ ಈ ಎಲ್ಲರಿಗೆ. ಯಾಕಂದ್ರೆ ಇವರು ಇಡೀ ಸಿಟಿ ತಿರುಗಿಸ್ತಾರೆ ಮತ್ತೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಇಂಗ್ಲಿಷಲ್ಲಿ. ಬೋಟ್ ಸಿಟ್ಟಿಂಗ್ ಕಂಫರ್ಟೇಬಲ್ ಇರಲಿಲ್ಲ, ಬಟ್ ಇಟ್ ವಾಸ್ ಫನ್ ರೈಡ್ ಮಾಡಲಿಕ್ಕೆ. ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನಮಗೆ. ನಾವು ಇಷ್ಟು ಬೋಟ್ ರೈಡ್ ತಗೊಂಡಿದ್ದೀವಿ ಜರ್ಮನಿಯಲ್ಲಿ, ಬಟ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಬೋಟ್ ರೈಡ್ ದಟ್ ವಿ ಹ್ಯಾಡ್. ಎನಿವೇಸ್, ಈಗ ನಾವು ಹೋಟೆಲ್ ರೂಮಿಗೆ ಹೋಗ್ತಾ ಇದ್ದೀವಿ. ವಿ ನೀಡ್ ಟು ಫ್ರೆಶನ್ ಅಪ್ ಅ ಬಿಟ್. ಮತ್ತೆ ಸಾಯಂಕಾಲ ವಾಪಸ್ ಹೊರಗೆ ಹೋಗ್ಲಿಕ್ಕೆ ಉಂಟು. ಐ ವಿಲ್ ಸಿ ಯು ಬ್ಯಾಕ್ ದೆನ್. ಸೊ ನಾವೀಗ ಹೊರಗೆ ಬಂದಿದ್ದೀವಿ ಡಿನ್ನರಿಗೆ ನನ್ನ ಫ್ರೆಂಡ್ಸ್ ಒಟ್ಟಿಗೆ. ಸೊ ಹಿಂದೆ ಕಾಣ್ತಿದೆ, ಅಲ್ಲಿ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಾವು ಊಟಕ್ಕೆ ಬಂದಿದ್ದೀವಿ. ಇದು ನೋಡಿ ಆಪ್ಷನ್ಸ್ ಇದೆ. ಕ್ಯಾನ್ ಐ ಹ್ಯಾವ್ ಚಿಕನ್ ಅಗೇನ್? ದಿಸ್ ಒನ್? ನೋ, ದಿಸ್ ಒನ್. ಯಾ, ಬ್ರೆಸ್ಟ್ ಪೀಸ್. ನೋ ಥ್ಯಾಂಕ್ ಯು. ಓಕೆ. ಇವನು ನಮಗೆ ಬಿ ಎಸ್ ಮಾಡೋನು. ಅವನ ಹೆಸರು ಸ್ಯಾಂಡೀಸ್ ಅಂತ. ಅವನು ನಮ್ಮದು ಓಲ್ಡ್ ಫ್ರೆಂಡ್. ಇಲ್ಲಿ ಹೇಗಂದರೆ ನಿಮಗೆ ಏನು ಬೇಕಾದರೂ ಟ್ರೇಯಲ್ಲಿ ಹಾಕ್ಕೊಂಡು ಮತ್ತೆ ನೀವು ಹೋಗಿಬಿಟ್ಟು ಬಿಲ್ ಮಾಡೋದು ಅಷ್ಟೇ. ಮತ್ತು ನಿಮ್ಗೆ ವಾಪಸ್ ಏನಾದರೂ ಬೇಕಾದರೆ ವಾಪಸ್ ಟ್ರೇ ತೊಗೊಂಡು ಬಂದು ವಾಪಸ್ ಏನಾದರೂ ತೊಗೊಂಡು ಹೋಗ್ಬಿಟ್ಟು ಬಿಲ್ ಮಾಡೋದು. ಐ ಥಿಂಕ್ ಇಟ್ಸ್ ಬೆಸ್ಟ್ ಆಪ್ಷನ್ ಇಲ್ಲಿ. ಸೊ ಬಿಳಿಜರ್ಲೆ, ಹೌ ಆರ್ ಯು ಫೀಲಿಂಗ್? Very good. The vehicle started, you know. Yeah. Cheers. Good. ಇವನು ಸ್ಯಾಂಡೀಸ್. ಇವನು ನಂದು ಕ್ಲೋಸೆಸ್ಟ್ ಫ್ರೆಂಡ್ ಫ್ರಮ್ ಕಾರ್ಡಿಫ್ ಟೈಮಿಂದ. ಇಟ್ಸ್ ಬೀನ್ ಮೋರ್ ದೆನ್ 15 years. What? Which year was it? 2011. When we left 2014. 14, okay. Yeah, I think, yeah, it's more than 15 years. Oh no, yeah, more than 15 years. Yeah, more than 15 years ಇಂದ ನಾವು ಬರ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಮೀಟ್ ಆಗೋದು ಇಟ್ಸ್ ಲೈಕ್ ಕೈಂಡ್ ಆಫ್ ಬೇರೆ ಫೀಲಿಂಗ್ ಆಲ್ ಟುಗೆದರ್. ಅವನ ಹೆಂಡತಿಗೆ ಮೀಟ್ ಮಾಡಿದೆ. ಹಲೋ ಲೋರಾ. Hello. Hi, say hi to my vlog. Hi to anyone who watches. Hello. It's me. It's you. So ಇವರು ಬೆಂಗಳೂರಿಗೆ ಬಂದಿದ್ರು, ಲೋರಾ ಕೂಡ. ಐ ಆಮ್ ಸ್ಪೀಕಿಂಗ್ ಇನ್ ರೀಜನಲ್ ಲ್ಯಾಂಗ್ವೇಜ್. Okay. ಇವರು ಬೆಂಗಳೂರಿಗೆ ಬಂದಿದ್ರು ಒಂದು 10 years ಬ್ಯಾಕ್. ಸೊ ಅದಾದಮೇಲೆ ನಾವು ಇವತ್ತೇ ಮೀಟ್ ಆಗೋದು. ಆ್ಯಕ್ಚುಲಿ ಇವ್ರನ್ನೂ ಕೂಡ ಕಾರ್ಡಿಫಲ್ಲಿದ್ದರು ನಮ್ಮೊಟ್ಟಿಗೆ.
ಅದೇ ಮಾತಾಡ್ತಾ ಇದ್ವಿ, ಅರೌಂಡ್ 15 ಇಯರ್ಸಿಂದ ವಿ ನೋ ಈಚ್ ಅದರ್ ಆ್ಯಂಡ್ ಸ್ಟಿಲ್ ಆಫ್ಟರ್ ಮೀಟಿಂಗ್ ಆಫ್ಟರ್ 10 ಇಯರ್ಸ್ ನಮಗೆ ಇಟ್ ಡಸಂಟ್ ಫೀಲ್ ಲೈಕ್ ವಿ ಆರ್ ಮೀಟಿಂಗ್ ಆಫ್ಟರ್ 10 ಇಯರ್ಸ್ ಅಂತ. ಇಟ್ ವಾಸ್ ಫನ್, ಬಟ್ ಯಾ ನಾವು ಡಿನ್ನರ್ ಎಂಜಾಯ್ ಮಾಡ್ತೀವಿ. ವಿಲ್ ಸಿ ಯು ಗೈಸ್ ಲೇಟರ್. ಸೊ ಫೈನಲಿ ರೂಮಿಗೆ ಬಂದ್ವಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇವತ್ತಿದ್ದು ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಗ್ರೋ ಮಾಡಲಿಕ್ಕೆ ಹೆಲ್ಪ್ ಮಾಡಿ ನನಗೆ. ಎನಿವೇಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಆ್ಯಂಡ್ ಐ ಹೋಪ್ ಯು ಹ್ಯಾವ್ ಅ ವೆರಿ ಗುಡ್ ಡೇ. ಬಾಯ್.